ನಮಸ್ಕಾರ, ಎನ್ಎಂಸಿ ನ್ಯೂಸ್ಗೆ ಸ್ವಾಗತ. ದಿ ಹೋಲಿ ಸೇವರ್ ಚರ್ಚ್ನ ಧರ್ಮಗುರುಗಳು ಅಭ್ಯರ್ಥಿ ಮಿಥುನ್ ರೈ ಅವರಿಗೆ ಚರ್ಚ್ನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಸಮಾಜದ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಹೊರಟಿರೋ ನಾಯಕ ಮಿಥುನ್ ರೈ ಈಗಾಗಲೇ ಯುವ ಜನಾಂಗದ ಆಕಾಂಕ್ಷೆಗಳಿಗೆ ನೀರೆರೆದು ಪೋಷಿಸಲು ಬದ್ಧರಾಗಿದ್ದಾರೆ. ಅದರಂತೆ ದಿನಂಪ್ರತಿ ಹಲವು ಉತ್ತಮ ಸಮಾಜ ಸೇವಾ ಕೆಲಸಗಳಲ್ಲಿ ಮಿಥುನ್ ರೈ ಭಾಗಿಯಾಗ್ತಿದ್ದಾರೆ. ಒಂದೆಡೆ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದ್ದು, ಎಡೆಬಿಡದೆ ಆಯಾಯ ಕ್ಷೇತ್ರಗಳ ಕಾರ್ಯಕರ್ತರು, ಅಭ್ಯರ್ಥಿಗಳು ತಮ್ಮ ಕ್ಷೇತ್ರದ ಮತ ಪ್ರಚಾರತೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದೆಡೆ ಮಾಜಿ ಸಚಿವ ರಮಾನಾಥ್ ರೈ ಮಿಥುನ್ ರೈಯನ್ನ ಗೆಲ್ಲಿಸಿಯೇ ಸಿದ್ಧ ಅಂತ ಪಣ ತೊಟ್ಟಿದ್ದು, ತಮ್ಮ ಕಾರ್ಯ ಪ್ರವೃತ್ತಿಯನ್ನ ಚುರುಕುಗೊಳಿಸಿದ್ದಾರೆ. ಇನ್ನು ಮಿಥುನ್ ರೈ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಈ ಕರಾವಳಿಯ ನಾಯಕನಾಗಿ ಹೊರಬರಲಿ ಅನ್ನೋ ಉದ್ದೇಶದಿಂದ ಬಂಟ್ವಾಳದ ದಿ ಹೋಲಿ ಸೇವರ್ ಚರ್ಚ್ನಲ್ಲಿ ಫಾದರ್ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಿಥುನ್ ರೈ ಜೊತೆ ಮಾಜಿ ಸಚಿವ ರಮಾನಾಥ್ ರೈ, ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೇಬಿ ಕುಂದರ್, ಇನ್ನೂ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಗತ್ಪಾಲಕರಾದ ಯೇಸು ಕ್ರಿಸ್ತರು ಇವರನ್ನು ಮನಪೂರ್ವಕವಾಗಿ ಆಶೀರ್ವದಿಸಲಿ, ಸಕಲ ಅನುಗ್ರಹಗಳನ್ನು ಅವರಿಗೆ ದಯಪಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಇವರು ಬರ್ತಾರೆ ಎಂದು ಹೇಳಿದಾಗ ನಾನು ತಕ್ಷಣ ದೇವರ ವಾಕ್ಯದ ಪುಸ್ತಕವನ್ನು ನಾನು ತೆರೆದು ನೋಡಿದೆ. ನನಗೆ ಸಿಕ್ಕಿದ ಸಂದೇಶ ಇದನ್ನು ಅವರ ಮುಂದೆ ಓದಲು ನಾನು ಆಶೆ. ಶ್ರೀ ಕ್ಷೇತ್ರ ಪನೋಳಿಬೈಲು ದೇವಸ್ಥಾನಕ್ಕೆ ರಮಾನಾಥ ರೈ ಹಾಗೂ ಮಿಥುನ್ ರೈ ಅವರು ಭೇಟಿ ನೀಡಿ ಕಲ್ಕುಡ ಕಲ್ಲುಟ್ಟಿ ದೈವಗಳ ಆಶೀರ್ವಾದ ಪಡೆದರು. ಶ್ರೀ ಕ್ಷೇತ್ರ ಪನೋಳಿಬೈಲು ಎಂಬ ಹೆಸರನ್ನ ಕೇಳದೇ ಇರುವವರು ತೀರಾ ವಿರಳ. ಈ ಕ್ಷೇತ್ರದ ಹೆಸರಿನಲ್ಲೇ ಒಂದು ರೀತಿಯ ಭಯ, ಭಕ್ತಿ ಇದೆ. ಇದು ತುಳುನಾಡಿನ ಅತ್ಯಂತ ಕಾರಣಿಕದ ದೈವಸ್ಥಾನ. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಕ್ಷೇತ್ರದಲ್ಲಿ ಪ್ರಧಾನ ದೈವಗಳಾಗಿ ಕಲ್ಲುಟ್ಟಿ, ಕಲ್ಕುಡ ನೆಲೆಯಾಗಿ ಸದ್ಭಕ್ತರನ್ನ ಪೋಷಿಸ್ತಾ ಇದೆ. ಇಂತಹ ಪ್ರಸಿದ್ಧ ದೈವಸ್ಥಾನಕ್ಕೆ ಮಾಜಿ ಸಚಿವರಾದ ರಮಾನಾಥ್ ರೈ ಹಾಗೂ ಲೋಕಸಭಾ ಅಭ್ಯರ್ಥಿ ಮಿಥುನ್ ರೈ ಭೇಟಿ ನೀಡಿ ಕಲ್ಲುಟ್ಟಿ, ಕಲ್ಕುಡ ದೈವಗಳ ಆಶೀರ್ವಾದವನ್ನ ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ಮಂಜುಳಾ ಮಾಧವ ಮಾವೆ ಹಾಗೂ ಕಾರ್ಯಕರ್ತರು ಜೊತೆಗಿದ್ರು. ಬಿಜೆಪಿ ಕೋಟೆಯಾದ ಕಲ್ಲಡ್ಕ ಜಂಕ್ಷನ್ನಲ್ಲಿ ಮಿಥುನ್ ಹವಾ ಜೋರಾಗಿ ನಡೆದಿದೆ. ಈ ಬಗ್ಗೆ ಸಣ್ಣ ವರದಿ ನೋಡೋಣ ಬನ್ನಿ. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಎರಡೂ ಪಕ್ಷಗಳು ತಮ್ಮ ತಮ್ಮ ಪಕ್ಷದ ಉಳಿವಿಗಾಗಿ ಭರ್ಜರಿ ಮತ ಪ್ರಚಾರ ನಡೆಸುತ್ತಿದ್ದಾರೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಲದ ಸಂಸದರ ಆಯ್ಕೆಗೆ ಬಿಗ್ ಫೈಟ್ ಏರ್ಪಟ್ಟಿದೆ. ಕರಾವಳಿ ಜನರು ಯಾರನ್ನ ಈ ಸಲ ಸಂಸದರನ್ನಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ಕುತೂಹಲ ಎಲ್ಲರ ಮನದಲ್ಲಿ ಮೂಡಿದ ಪ್ರಶ್ನೆಯಾಗಿದೆ. ಇನ್ನೊಂದೆಡೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಬೆಳಗ್ಗೆ ಹಲವು ದೇವಸ್ಥಾನ, ಮಸೀದಿ, ಚರ್ಚ್ಗೆ ಭೇಟಿ ನೀಡಿ ಮತ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಅಚ್ಚರಿ ಅಂದ್ರೆ ಬಿಜೆಪಿ ಕೋಟೆ ಅಂತಲೇ ಬಿಂಬಿತವಾಗಿರೋ ಕಲ್ಲಡ್ಕದಲ್ಲಿ ಮಿಥುನ್ ಹವಾ ಜೋರಾಗಿದೆ. ಕಲ್ಲಡ್ಕ ಜಂಕ್ಷನ್ನಲ್ಲಿ ಮಿಥುನ್ ರೈಗೆ ಭಾರೀ ಬೆಂಬಲ ಸಿಕ್ಕಿದೆ. ರೈ ಹಾಗೂ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಕಲ್ಲಡ್ಕ ಜಂಕ್ಷನ್ನ ಪ್ರತಿ ಅಂಗಡಿಗೆ ತೆರಳಿ ಮತ ಯಾಚನೆಯನ್ನ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ನನ್ನ ವಿಜಯ ಘೋಷಿತ ಆಗಿದೆ.
ಮಂತ್ರಿ ಸತಿ ಬದಲಾವಣೆಗೆ ಅವಕಾಶ ಮಾಡಿಕೊಂಡಿಲ್ಲ. ಸತಿ ಭವಿಷ್ಯ ಈ ಪ್ರಾಥಮಿಕ ನೀಡ್ಪಾಡೋದು ತೀರ್ಮಾನ ಮಾಡ್ತಾರೆ. ಈಗ ಪ್ರಾಥಮಿಕತೆಯಲ್ಲಿ ಇಟ್ಕೊಂಡು ಮಂತ್ರಿ ಸತಿ ಒಂದು ಅವಕಾಶ ಇದೆ. ನೀರಿನಲ್ಲಿ ಆಟವಾಡಲೆಂದು ಪಂಚಾಯತ್ ನೀರು ಸರಬರಾಜು ಟ್ಯಾಂಕಿಗೆ ಇಳಿದು ಮೃತಪಟ್ಟ ಮಕ್ಕಳ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ನೀಡಿದ್ದಾರೆ. ನೀರಿನಲ್ಲಿ ಆಟವಾಡಲೆಂದು ಪಂಚಾಯತ್ನ ನೀರು ಸರಬರಾಜು ಟ್ಯಾಂಕಿಗೆ ಇಳಿದ 3 ಮಕ್ಕಳು ಸಾವಿಗೀಡಾದ ಘಟನೆ ಬುಧವಾರ ಪಾಣಾಜೆ ಸಮೀಪದ ಉಡ್ಡಂಗಳದಲ್ಲಿ ನಡೆದಿದ್ದು, ಮೃತರ ಕುಟುಂಬಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ಮೃತರ 2 ಮನೆಗೆ ಭೇಟಿ ನೀಡಿದ್ದಲ್ಲದೆ ಮಕ್ಕಳು ಮೃತಪಟ್ಟ ಸ್ಥಳವನ್ನು ಭೇಟಿ ಕೊಟ್ಟು ಟ್ಯಾಂಕ್ ಹಾಗೂ ಸುತ್ತಮುತ್ತ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪುತ್ತೂರು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಟ್ಯಾಂಕ್ ನಿರ್ಮಾಣವಾಗಿ ಕೇವಲ 3 ತಿಂಗಳಾಗಿದ್ದು, ಬುಧವಾರ ಆಟವಾಡಲೆಂದು ಟ್ಯಾಂಕಿಗೆ ಇಳಿದ ಮಕ್ಕಳು ಹೆಣವಾಗಿ ಹೊರಬಂದಿದ್ದಾರೆ. ಮೃತರನ್ನ 13 ವರ್ಷದ ವಿಶ್ಮಿತಾ, 10 ವರ್ಷದ ಚೈತ್ರ ಹಾಗೂ 13 ವರ್ಷದ ಜಿತೇಶ್ ಅಂತ ಗುರುತಿಸಲಾಗಿದೆ. ಇನ್ನು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂಟ್ವಾಳದ ನಂದಹಿತ್ತಿರಿನ ಶ್ರೀವೈದ್ಯನಾಥ ಅರಸು ಜುಮಾದಿ ಬಂಟ ದೈವಸ್ಥಾನದ ನೇಮೋತ್ಸವಕ್ಕೆ ಮಾಜಿ ಸಚಿವರಾದ ರಮಾನಾಥ ರೈ ಭೇಟಿ ನೀಡಿ ಶ್ರೀದೈವದ ಆಶೀರ್ವಾದ ಪಡೆದರು. ರಮಾನಾಥ ರೈ ಅಂದ್ರೆ ಸಂಸ್ಕೃತಿ, ಆಚಾರ ವಿಚಾರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವ ನಾಯಕ ಅನ್ನೋದು ಸ್ವತಃ ಜನರೇ ಒಪ್ಪಿಕೊಂಡಿದ್ದಾರೆ. ಅದೆಷ್ಟೋ ದೇವಸ್ಥಾನ, ಮಸೀದಿ, ಚರ್ಚ್ಗಳ ಅಭಿವೃದ್ಧಿಗೆ ಸಾಕಷ್ಟು ಸಹಾಯವನ್ನ ಮಾಜಿ ಸಚಿವರು ನೀಡಿದ್ದಾರೆ. ಮಾತ್ರವಲ್ಲ, ರಮಾನಾಥ ರೈ ಅವರಿಗೆ ಯಕ್ಷಗಾನ, ಬಯಲಾಟ, ದೈವಕೋಲ ಅಂದ್ರೆ ಅಚ್ಚುಮೆಚ್ಚು. ಜೊತೆಗೆ ಅಪಾರವಾದ ಭಕ್ತಿ ಕೂಡ ರೈಗಳಿಗಿದೆ. ಅದಕ್ಕಾಗಿಯೇ ಈ ಲೋಕಸಭಾ ಚುನಾವಣೆಯ ಬಿಸಿಯ ನಡುವೆಯೂ ಬುಧವಾರ ಸಂಜೆ ಬಂಟ್ವಾಳದ ನಂದಹಿತ್ತಿಲಿನ ಶ್ರೀ ವೈದ್ಯನಾಥ ಅರಸು ಜುಮಾವದಿ ಭಂಟ ದೈವಸ್ಥಾನ ನೇಮೋತ್ಸವಕ್ಕೆ ಭೇಟಿ ನೀಡಿ ಶ್ರೀ ದೈವದ ಆಶೀರ್ವಾದವನ್ನ ಪಡೆದಿದ್ದಾರೆ. ವರ್ಷಗಳಿಂದ ಜಿಲ್ಲೆಯಲ್ಲಿ ಬಿಜೆಪಿ ಸಂಸದರಾಗಿ ಆಯ್ಕೆಯಾದರೂ ಅಭಿವೃದ್ಧಿ ಶೂನ್ಯ ಎಂದು ಕಾಂಗ್ರೆಸ್ಸಿನ ಜಿಲ್ಲಾ ಮಾಧ್ಯಮ ವಕ್ತಾರ ಎಸಿ ವಿನಯರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾಂಗ್ರೆಸ್ ಕೊಡುಗೆ ಏನು ಅಂತ ಪ್ರಶ್ನಿಸುತ್ತಿರುವ ಬಿಜೆಪಿಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಕಳೆದ 28 ವರ್ಷಗಳಲ್ಲಿ ಬಿಜೆಪಿಯ ಕೊಡುಗೆ ಏನು ಅಂತ ಕೇಳಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಹಾಲಿ ಸಂಸದರ ಕೊಡುಗೆ ಏನು ಎಂಬ ಬಗ್ಗೆ ಅಂಕಿ ಅಂಶಗಳ ಜೊತೆಗೆ ಚರ್ಚೆಗೆ ಬರಲಿ. ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತ ಕೂಡ ಅವರ ಹೇಳಿಕೆಗಳನ್ನ ಸುಳ್ಳು ಅಂತ ಸಾಬೀತು ಮಾಡಬಲ್ಲ ಅಂತ ಕಾಂಗ್ರೆಸ್ನ ಜಿಲ್ಲಾ ಮಾಧ್ಯಮ ವಕ್ತಾರ ಎಸಿ ವಿನಯರಾಜ್ ಸವಾಲೆಸೆದಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸದರ ಆದರ್ಶ ಗ್ರಾಮದಲ್ಲಿ ಶೌಚಾಲಯದ ವ್ಯವಸ್ಥೆ, ಕುಡಿಯುವ ನೀರು, ವಿದ್ಯುತ್ ಸಂಪರ್ಕವೇ ಸರಿಯಾಗಿಲ್ಲ ಅಂತ ಆಪಾದಿಸಿದ್ದಾರೆ. ಮಂಗಳೂರು ತಲಪಾಡಿ, ಸೂರತ್ಕಲ್ ಕುಂದಾಪುರ, ಗೋವಾ ಗಡಿ ತನಕ 4 ಪಥಗಳ ಹೆದ್ದಾರಿ ಕಾಮಗಾರಿ ಅಭಿವೃದ್ಧಿ ಯೋಜನೆ ನಿರ್ವಹಿಸಿ ಹಸ್ತಾಂತರಿಸುವ ಮಾದರಿಯಲ್ಲಿ ಅನುಷ್ಠಾನ ಆಗಬೇಕಿತ್ತು. 2016ರಲ್ಲಿ ಆರಂಭಗೊಂಡ ಈ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ. ರೈಲು ನಿಲ್ದಾಣವನ್ನ ವಿಶ್ವದರ್ಜೆಗೇರಿಸಲಾಗುವುದು ಅಂತ ಪದೇ ಪದೇ ಸಂಸದರು ಹೇಳ್ತಾರೆ. ಆದರೆ ರೈಲು ನಿಲ್ದಾಣದ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ತಿಳಿಸಿದ್ರು. 28 ವರ್ಷಗಳಿಂದ ಜಿಲ್ಲೆಯಲ್ಲಿ ಬಿಜೆಪಿಯವರೇ ಸಂಸದರಾಗಿ ಆಯ್ಕೆಯಾದರೂ ಅಭಿವೃದ್ಧಿ ಶೂನ್ಯವಾಗಿದೆ. ಜಿಲ್ಲೆಯಲ್ಲಿ ಆಗಿರುವ ಕಾಮಗಾರಿಗಳೆಲ್ಲವೂ ಕಾಂಗ್ರೆಸ್ ಅವಧಿಯದ್ದೇ. ಆದ್ದರಿಂದ ವಿದ್ಯಾವಂತ ಯುವ ಜನತೆಯ ಪ್ರತಿನಿಧಿ, ಸರ್ವಧರ್ಮ ಸಮಬಾಳ್ವೆಯ ಮಿಥುನ್ ರೈ ಅವರ ಪರ ಜನರು ಮತದಾನ ಮಾಡಲಿದ್ದಾರೆಂಬ ವಿಶ್ವಾಸವಿದೆ ಅಂತ ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಟಿಕೆ ಸುಧೀರ್, ವಿಶ್ವಾಸ್ ದಾಸ್, ನವನೀತ್, ನಜೀರ್ ಬಜಾಲ್, ಫಾರೂಕ್, ಪ್ರಕಾಶ್, ಸದಾಶಿವ ಉಳ್ಳಾಲ, ನೀರಜ್ ಪಾಲ್ ಉಪಸ್ಥಿತರಿದ್ದರು. ಇವತ್ತು ಕೆಲಸ ಸಂಪೂರ್ಣವಾಗಿ ನಿಂತಿದೆ. ನಮ್ಮ ಸಂಸದರು ಯಾವ ರೀತಿಯಲ್ಲಿ ಅದನ್ನು ಪೂರ್ಣಗೊಳಿಸುವ ಬಗ್ಗೆ ಅವರ ಕ್ರಮಗಳನ್ನ ತಗೊಂಡಿದ್ದಾರೆ ಎನ್ನುವಂಥದ್ದನ್ನ ಇವತ್ತಿಗೆ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಅವರು ಹೇಳಲಿಲ್ಲ. ಇದರಿಂದ ಇವತ್ತು ಅಪಘಾತಗಳನ್ನ ಇವತ್ತು ಆಹ್ವಾನ ಮಾಡುವಂಥದ್ದು, ಅದೇ ರೀತಿಯಲ್ಲಿ ಅನೇಕ ಮಂದಿ
ಅವರು ಅಪಘಾತದಲ್ಲಿ ಗಾಯಗಳಾಗಿರ್ಬೋದು ಅಥವಾ ಮರಣ ಹೊಂದಿದಂತ ವಿಚಾರಗಳನ್ನ ನಾವು ದಿನಪತ್ರಿಕೆಗಳಲ್ಲಿ ನಾವು ದಿನಾಲು ನೋಡ್ತಾ ಇದ್ದೇವೆ. ಇದು ಕೂಡ ನಮ್ಮ ಸಂಸದರ ಒಂದು ವೈಫಲ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಂಗಳೂರು, ತಲಪಾಡಿ, ಸುರತ್ಕಲ್, ಕುಂದಾಪುರ, ಗೋವಾ ಇದೊಂದು ಬಿಒಟಿಯ ಅಡಿಯಲ್ಲಿ ಬಿಲ್ಡ್, ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಇದರ ಅಡಿಯಲ್ಲಿ ತೆಗೆದಂತ ಏನು ರಸ್ತೆ ಇದೆ ಇದು ಕೂಡ ಇವತ್ತು ನೆನೆಗುದಿಗೆ ಬಿದ್ದಿದೆ. ಈ ಕೆಲಸ ಇವತ್ತು ಆಗ್ತಾ ಇಲ್ಲ. ಇದರಿಂದ ಮಂಗಳೂರು ನಗರದ ಒಟ್ಟಾರೆ ಬೆಳವಣಿಗೆಗೆ ಇವತ್ತು ಬಹಳ ಒಂದು ಹೊಡೆತವನ್ನ ಇವತ್ತು ಕೊಟ್ಟಿದೆ ಎನ್ನುವಂತದ್ದನ್ನ ನಾವು ನೇರವಾಗಿ ಈ ಆರೋಪವನ್ನ ನಾವು ನಳಿನ್ ಕುಮಾರ್ ಕಟೀಲ್ ಅವರ ಮೇಲೆ ಹೊರಿಸಲಿಕ್ಕೆ ನಾವು ಈ ಸಂದರ್ಭದಲ್ಲಿ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಟೋಲ್ ಗೇಟ್, ಬಿಸಿ ರೋಡಿನಲ್ಲಿ ಒಂದು ಟೋಲ್ ಗೇಟ್ ಅನ್ನ ಪೇಮೆಂಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಮುಕ್ಕ ಮತ್ತು ಯಜಮಾಡಿ ಇವತ್ತು ಜನರು ಇದರಿಂದ ಬಹಳ ಹೋರಾಟವನ್ನ ಮಾಡಿದ್ದಾರೆ. ನಮ್ಮ ಸಂಸದರು ಹೇಳಿದ್ರು ಅದನ್ನ ಒಂದು ಸಲ ಅವರು ಹೇಳಿದ್ರು ಅದನ್ನ ಮುಕ್ಕ ಏನು ಟೋಲ್ ಗೇಟ್ ಇದೆ ಅದನ್ನ ರದ್ದು ಮಾಡ್ತೇನೆ ಅಂತ ಹೇಳಿದ್ರು. ಇನ್ನೊಂದ್ಸಲ ಹೇಳಿದ್ರು ಅದನ್ನ ಯಜಮಾಡಿಗೆ ನಾವು ಮರ್ಜು ಮಾಡ್ತೇನೆ ಅಂತ ಹೇಳಿದ್ರು. ಆದ್ರೆ ಇವತ್ತಿಗೂ ಕೂಡ ಅಲ್ಲಿ ವಾಹನದವರಿಂದ ಇವತ್ತು ಕೂಡ ಅವರು ಅಲ್ಲಿ ಶುಲ್ಕವನ್ನ ಇವತ್ತು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಮ್ಮ ಸಂಸದರು ಒಬ್ಬ ಸುಳ್ಳುಗಾರ, ಇವರ ಮಾತಿನಲ್ಲಿ ಯಾವುದೇ ರೀತಿಯಲ್ಲಿ ಸತ್ಯಾಂಶ ಇಲ್ಲ ಎನ್ನುವಂತದ್ದನ್ನ ಇದು ಸಾಬೀತು ಮಾಡ್ತಾ ಇದೆ. ಇವತ್ತು ನಮ್ಮ ಜಿಲ್ಲೆಯ ಜನರು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದ ವಿಚಾರವಾಗಿ ಅವರು ಯಾವುದೇ ರೀತಿಯಲ್ಲಿ ಇವತ್ತು ಒಂದು ಉತ್ತಮ ಒಂದು ಧನಾತ್ಮಕವಾದಂತ ಒಂದು ಕ್ರಮವನ್ನ ಅವರು ಇವತ್ತು ತೆಗೆದುಕೊಳ್ಳಿಲ್ಲ. ಇದು ನಮ್ಮ ಇಲ್ಲಿಯ ಜನರನ್ನು ಅವರು ಒಟ್ಟಾರೆಯಾಗಿ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂಥದ್ದಕ್ಕೆ ಒಂದು ನಿದರ್ಶನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಪಂಪಲ್ಲಿನ ಏನು ಫ್ಲೈಓವರ್ ಕೇವಲ 600 ಮೀಟರ್ ಉದ್ದದ ಫ್ಲೈಓವರ್ ಇವತ್ತು 8 ವರ್ಷ ಸಂದಿದೆ. 9ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಅನೇಕ ಸಲ ಅದನ್ನ ನಾವು ಸಾರ್ವಜನಿಕರಿಗೆ ಅದನ್ನ ಉಪಯೋಗಕ್ಕೆ ಬಿಟ್ಟು ಕೊಡ್ತೇವೆ ಅಂತ ಹೇಳಿ ಅನೇಕ ಸಲ ಅವರು ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ವಿನಾಕಾರಣವಾಗಿ ಇವತ್ತು ಮಂಗಳೂರು ನಗರ ಪಾಲಿಕೆ ಇರಬಹುದು, ಇಲ್ಲಿಯ ಶಾಸಕರ ಮೇಲೆ ಅವರು ಆರೋಪವನ್ನ ಹೊರಿಸುವಂತದ್ದನ್ನ ನಾವು ಕಂಡಿದ್ದೇವೆ. ನಾನು ನೇರವಾಗಿ ಅವರ ಹತ್ರ ಈ ಪ್ರಶ್ನೆಯನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಂಗಳೂರು ನಗರ ಪಾಲಿಕೆಯಿಂದ ಅಥವಾ ಏನು ಈ ಹಿಂದಿನ ಶಾಸಕರು ಇರಬಹುದು ಅವರಿಂದ ಯಾವುದೇ ರೀತಿಯಲ್ಲಿ ಅದಕ್ಕೆ ತೊಂದರೆ ಆಗಲಿಲ್ಲ. ಅವರು ಅದರ ಬಗ್ಗೆ ಅನೇಕ ಸಲ ಅಲ್ಲಿ ಹೋರಾಟವನ್ನು ಕೂಡ ನಾವು ಮಾಡಿದ್ದನ್ನ ಕಾಣಬಹುದು. ಇದು ರಾಷ್ಟ್ರೀಯ ದಾರಿ, ಕೇಂದ್ರ ಸರ್ಕಾರದ ನೇರ ಸುಪರ್ದಿಯಲ್ಲಿ ಬರುವಂತದ್ದು. ಇದಕ್ಕೆ ನೇರವಾಗಿ ಹೊಣೆ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು. ಇದರಿಂದ ಇವತ್ತು ಮಳೆಗಾಲದಲ್ಲಿ ನಾವು ನೋಡಬಹುದು ಅಲ್ಲಿ ವಾಹನ ಸಂಚಾರ ಸ್ಥಗಿತ ಆಗ್ತದೆ, ಅಲ್ಲಿ ನೀರು ತುಂಬಿ ವಾಹನ ಸಂಚಾರ ಮಾಡದಂತ ಒಂದು ಸಂದರ್ಭವನ್ನು ನಾವು ಕಳೆದ ಮಳೆಗಾಲದಲ್ಲಿ ಕೂಡ ಕಂಡಿದ್ದೇವೆ. ಅದಲ್ಲದೆ ಅದರ ಹೈಟ್ ಕೂಡ ಕಡಿಮೆ ಆಗಿದೆ. DPR ಅನ್ನ ಮಾಡುವಂತ ಸಂದರ್ಭದಲ್ಲಿ ಸಂಸದರು ಇದನ್ನೆಲ್ಲ ಗಮನಿಸಿಲ್ವೇ ಎನ್ನುವಂಥದ್ದು. ಯಾಕೆ 8 ವರ್ಷ ಇವತ್ತು ಅದು ಪೂರ್ಣ ಮಾಡಲಿಕ್ಕೆ ಈ ಕಾಲಾವಕಾಶ ತಗೊಂಡಿದೆ? ಯಾಕೆ ನೀವು ಬೇರೆ ಬೇರೆ ರೀತಿಯಲ್ಲಿ ಸುಳ್ಳನ್ನ ಹೇಳ್ತಾ ಇದ್ದೀರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಪ್ರಶ್ನಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ತುಕ್ಕೋಟ್ ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ದೇವಿ ಸನ್ನಿಧಿಗೆ ಮಾಜಿ ಸಚಿವರಾದ ರಮಾನಾಥ ರೈ ಹಾಗೂ ಮಿಥುನ್ ರೈ ಅವರು ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ. ಲೋಕಸಭಾ ಸಮರಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇದರ ಮಧ್ಯೆಯೂ ಕಾಂಗ್ರೆಸ್ ಮುಖಂಡರು ಕರಾವಳಿಯ ಸಂಸ್ಕೃತಿ, ಆಚಾರ ವಿಚಾರಗಳಿಗೆ ಸ್ಪಂದಿಸುತ್ತಿದ್ದಾರೆ. ಕೇವಲ ಪ್ರಚಾರ ಮಾತ್ರ ಮಾಡದೆ ಹಲವು ಕ್ಷೇತ್ರಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನ ಪಡೆಯುತ್ತಿದ್ದಾರೆ. ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಮಾಜಿ ಸಚಿವ ಬಿ ರಮಾನಾಥ ರೈ ಯುವ ಕಾಂಗ್ರೆಸ್ನ ನಾಯಕ ಮಿಥುನ್ ರೈಗೆ ಮೊದಲಿನಿಂದಲೂ ಸಾಥ್ ನೀಡುತ್ತಾ ಬಂದಿದ್ದಾರೆ. ಅದರಂತೆ ಇಂದು ಮುಂಜಾನೆ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾದ ಮಿಥುನ್ ರೈ ಜೊತೆ ಮಾಜಿ ಸಚಿವ ರಮಾನಾಥ ರೈ ಬಿಸಿರೋಡಿನಲ್ಲಿರುವ ಶ್ರೀ ರಕ್ತೇಶ್ವರಿ ದೇವಿ ಸನ್ನಿಧಿಗೆ ಭೇಟಿ ನೀಡಿ ಶ್ರೀದೇವರ ಆಶೀರ್ವಾದವನ್ನ ಪಡೆದಿದ್ದಾರೆ.
ಪರಿಪೂರ್ಣ ರಕ್ಷಣೆ ಮತ್ತು ನಮ್ಮ ಸಂಕಲ್ಪ ಮಾಧ್ಯಮ ಬೇಡಿಕೆ ಕೋರಿಕೆ ದೇವರ ಪ್ರಾರ್ಥನೆ ಮತ್ತು ಯಶಸ್ವಿಯಾದ ಈ ಜಿಲ್ಲೆಯ ವಿಷಯ ಮತ್ತು ಯೋಗ ಬಾಧ್ಯ ದೇಶಕ್ಕೆ ನಮ್ಮದು ಅನುಗ್ರಹಿಸಿಕೊಳ್ಳಿ ಸಮಾಜ ವಿಕಾಸದ ಯಶಸ್ವಿ ದೇಶ ಹೋರಾಟ ಕೈಗಾರಿಕ ಸಂಪೂರ್ಣವಾಗಿ ಆರೋಗ್ಯ ಭಾಗ್ಯ ಆಯುಷ್ಯ ಭಾಗ್ಯ ಐಶ್ವರ್ಯ ಭಾಗ್ಯ ಸುಧಾರಣೆ ಮಾನಸಿಕ ನೆಮ್ಮದಿ ಸುಖ ಶಾಂತಿ ಹೋರಾಟ ಸಂಪೂರ್ಣವಾಗಿ ಅನುಗ್ರಹ ಮಾಡುವುದನ್ನು ದೇವರ ಪ್ರಾರ್ಥನೆ ಸೂರ್ಯನ ರಾಧಾಕಾರಣದಂತೆ ಭಾಗವತರನ್ನಾಗಿ ಮನಸ್ಸಂಕಲ್ಪದಿಂದ ಸರ್ವತ್ರ ವಿಜಯ ಅವರ ಆಧಾರದಲ್ಲಿ ಅಭಿವೃದ್ಧಿ ಯೋಗವಾಗಿ ಅನುಗ್ರಹಿಸಿಕೊಳ್ಳಲು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮಿಥುನ್ ರೈ ಗೆಲುವಿನ ಬಗ್ಗೆ ಮಹತ್ವದ ಸಭೆಯನ್ನು ಸಚಿವ ಯುಟಿ ಖಾದರ್ ನಡೆಸಿಕೊಟ್ಟರು. ಈ ದೇಶದ ಸಂವಿಧಾನದ ಉಳಿವಿಗೋಸ್ಕರ, ಈ ದೇಶದ ಸರ್ವ ಜನರ ನೆಮ್ಮದಿ ಮತ್ತು ಸ್ವಾಭಿಮಾನದ ಬದುಕಿಗೋಸ್ಕರ ಈ ಚುನಾವಣೆ ನಡೀತಾ ಇದೆ. ಎಲ್ಲರೂ ಒಟ್ಟಾಗಿ ಯಾವುದೇ ಭಿನ್ನಮತವನ್ನ ಇಟ್ಟುಕೊಳ್ಳದೆ ಈ ಚುನಾವಣೆಗೆ ಶ್ರಮಿಸಬೇಕು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಿಥುನ್ ರೈ ಅವರನ್ನ ಗೆಲ್ಲಿಸಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಪುತ್ತೂರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪುತ್ತೂರಿನ ಜನರ ಒಗ್ಗಟ್ಟು, ಏಕತೆ ಇನ್ನು ಯಾವ ರಾಜ್ಯದಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಉದಾಹರಣೆ ಶಕುಂತಲಾ ಶೆಟ್ಟಿ ಮತ್ತು ಹೇಮನಾ ಶೆಟ್ಟಿ ಅವರು. ಇವತ್ತು ಇವರಿಬ್ಬರು ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಭಾಗವಹಿಸಿದಲ್ಲ ಮನೆ ಮನೆ ಪ್ರಚಾರ ಕೂಡ ನಡೆಸಿದ್ದಾರೆ. ರಾಜಕೀಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವುದು ಸ್ವಾಭಾವಿಕ. ಪಕ್ಷಕ್ಕಾಗಿ ದುಡಿಬೇಕು ಎಂಬುದೇ ಇವರ ಉದ್ದೇಶವಾಗಿದೆ ಅಂತ ಹೇಳಿದ್ರು. ಇನ್ನು ಪುತ್ತೂರಿನಲ್ಲಿ ಮೃತ ಮಕ್ಕಳ ಮನೆಗೆ ಮತ್ತು ಘಟನಾ ಸ್ಥಳಕ್ಕೆ ನಾನು ಮತ್ತು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಕುಮಾರ್ ಭೇಟಿ ನೀಡಿದ್ರು. ಜಿಲ್ಲಾಧಿಕಾರಿಯ ಜೊತೆ ಚರ್ಚೆ ನಡೆಸಿ ಘಟನೆಯ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನ ಕಳುಹಿಸಿ ಸೂಕ್ತ ತನಿಖೆಗೆ ಆಗ್ರಹಿಸ್ತೀನಿ ಮತ್ತು ಗುತ್ತಿಗೆದಾರರಿಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡುತ್ತೇನೆ ಅಂತ ತಿಳಿಸಿದ್ದಾರೆ. ಮಕ್ಕಳ ಪೋಷಕರಿಗೆ ಆ ದುಃಖವನ್ನ ಸಹಿಸುವ ಶಕ್ತಿ ನೀಡಲಿ ಅಂತ ಸಂತಾಪ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಹರೀಶ್ ಕುಮಾರ್, ಶಕುಂತಲಾ ಶೆಟ್ಟಿ, ಹೇಮನಾ ಶೆಟ್ಟಿ, ಮೊಹಮ್ಮದ್ ಬಡಗಬೆನ್ನೂರು ಮೊದಲಾದವರು ಉಪಸ್ಥಿತರಿದ್ದರು. ನಮ್ಗೆಲ್ಲರಿಗೂ ಕೂಡ ಇವತ್ತು ಅತ್ಯಂತ ಬೇಸರವನ್ನು ನೋವು ಮಾಡಿದೆ. ಈ ಒಂದು ಮನೆಗೆ ನಾವು ಇವತ್ತು ಮಾನ್ಯ ವ್ಯಕ್ತಿಯ ಭೇಟಿಯನ್ನು ಕೊಟ್ಟು ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಕ್ಷೇತ್ರದ ಮಾಜಿ ಶಾಸಕರಾದ ಶಕುಂತಲಾ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು, ಮಾಜಿ ಬ್ಲಾಕ್ ಅಧ್ಯಕ್ಷರಾದ ಹೇಮನಾ ಶೆಟ್ಟಿ ಅವರು, ಇದಕ್ಕೆಲ್ಲ ಮುಖಂಡರು ಬಹುಶಃ ನಮ್ಮ ಜೊತೆಯಲ್ಲಿ ಮನೆಗೆ ನಾವು ಭೇಟಿ ಕೊಟ್ಟು, ಎರಡು ಮನೆ ಕೂಡ ಭೇಟಿ ಕೊಟ್ಟು ಅಲ್ಲಿ ಘಟನಾ ಸ್ಥಳವನ್ನು ಕೂಡ ಪರಿಶೀಲಿಸಿ ಬಹುಶಃ ನಮಗೆ ಬೇಸರ ಮತ್ತು ನೋವನ್ನು ಕೂಡ ಹಂಚಿ ಅವರ ನೋವನ್ನು ಬಹುಶಃ ಹಂಚಿಕೊಂಡಿದ್ದೇವೆ. ಆಗ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಘಟನೆಯ ಬಗ್ಗೆ ಸಮರ್ಪಕವಾದ ಸರ್ಕಾರಿ ತನಿಖೆ ನಡೆಸಬೇಕು. ಇಂಥ ಒಂದು ಗ್ರಾಮೀಣ ಮಟ್ಟದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಈ ರೀತಿಯ ನಮ್ಮ ಆ ಒಂದು ಮೂಲಭೂತ ಸೌಕರ್ಯ ಒದಗಿಸುವಂತ ಸಂದರ್ಭದಲ್ಲಿ ಗಮನ ಹೇಗೆ ತಗೊಳ್ಬೇಕಂತೇಳಿ ಕೂಡ ಸ್ಪಷ್ಟವಾಗಿ ಎಲ್ಲ ಕಡೆ ಅಳವಡಿಸಬೇಕು. ಈ ರೀತಿ ಬಹುಶಃ ತಾಯಂದಿರ ಮಕ್ಕಳನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ರಾಜ್ಯದ ಎಲ್ಲಿಯೂ ಕೂಡ ಆಗಬಾರ್ದು ಅಂತ ಬಹುಶಃ ಯಾಕೆ ಆಗಿದೆ, ಏನಾದ್ರು ಲೋಪದೋಷ ಇದೆಯಾ, ಎಲ್ಲ ಡಿಸಿ ಅವರು ಬಹುಶಃಕ್ಕೆ ತನಿಖೆಯನ್ನು ಆದೇಶಿಸಿದ್ದಾರೆ. ಮತ್ತೆ ಈಗಾಗಲೇ ಗುತ್ತಿಗೆದಾರರ ಮೇಲೆ ಮತ್ತೆ ವಾಲ್ಮ್ಯಾನ್ ಅವರು ಪೊಲೀಸರು ಕೂಡ ಅವರು ಇವತ್ತು ತನಿಖೆ ನಡೆಸ್ತಾ ಇವತ್ತು ಇದ್ದಾರೆ. ಮಾಡಲೇಬೇಕು, ಅದಲ್ಲದೆ ನಾವು ಹೆಚ್ಚಿನ ಲೀಡರ್ ತರಬೇಕು. ಇದಕ್ಕಾಗಿ ನಾವೆಲ್ಲ ಕಡೆ ಜಂಟಿ ಪ್ರಯತ್ನ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡ ನೇತೃತ್ವದಲ್ಲಿ ಮಾಡ್ತಾರೆ.
ನಮ್ಮ ನೇತೃತ್ವವನ್ನು ಶಕುನ್ ಶೆಟ್ಟಿ ವಹಿಸ್ತಾರೆ. ಅನ್ನ ಶೆಟ್ಟಿ ಮತ್ತು ಸಂಪೂರ್ಣವಾದ ಸಹಕಾರ ಕೊಡ್ತಾರೆ, ಜೊತೆ ಕೆಲಸ ಮಾಡ್ತಾರೆ. ಎಲ್ಲ ನಮ್ಮ ಬೇರೆ ಬೇರೆ ನಮ್ಮ ಕಾರ್ಯಕರ್ತರು ಯಾರೆಲ್ಲ ದುಡಿತಾ ಇದ್ದಾರೆ ಪ್ರಾಮಾಣಿಕತೆಯಿಂದ, ಬ್ಲಾಕ್ ಲೆವೆಲಲ್ಲಿ, ತಾಲೂಕ್ ಲೆವೆಲಲ್ಲಿ, ನಗರಸಭಾ ಸದಸ್ಯರಾಗಿ, ಮಾಜಿ ಸದಸ್ಯರಾಗಿ ಒಂದು ಟೀಮ್ ವರ್ಕ್ ಆಗಿ ಇವತ್ತು ದುಡಿಯುವಂತ ಕೆಲಸ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಆಗ್ತದೆ. ಮತ್ತೆ ಪುತ್ತೂರು ಕ್ಷೇತ್ರದ ಈ ಒಗ್ಗಟ್ಟು, ಏಕತೆ ಭವಿಷ್ಯ ದಿನಗಳಲ್ಲಿ ಇಡೀ ರಾಜ್ಯ ಮಾತ್ರ ರಾಷ್ಟ್ರದ ಮತ್ತು ನಮ್ಮ ಪಕ್ಷಗಲ್ಲ ಎಲ್ಲ ಪಕ್ಷಗಳಿಗೆ ಒಗ್ಗಟ್ಟಿನ ಒಂದು ಸಂದೇಶವನ್ನು ಬಹುಶಃ ಇವತ್ತು ಮಾದರಿ ಸಂದೇಶವನ್ನು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಮತ್ತು ಪುತ್ತೂರು ಕ್ಷೇತ್ರದ ಕಾರ್ಯಕರ್ತರು ತೋರಿಸಿದ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ರೆಕಮೆಂಡೇಶನ್ ಅವರಲ್ಲಿ ಫುಡ್ ಕರೆದೇನು ದಟ್ ಇಸ್ ಒನ್ ಆಫ್ ದಿ ಕ್ರೈಟೀರಿಯಾ. ಸೊ ಪಕ್ಷಕ್ಕಾಗಿ ತ್ಯಾಗ, ತಾಳ್ಮೆ, ಪಕ್ಷಕ್ಕಾಗಿ ಶ್ರಮ ಪಡುವಂಥದ್ದು ಇದನ್ನೆಲ್ಲ ಪಕ್ಷ ಒಂದು ರೀತಿಯಿಂದ ಪರಿಗಣಿಸ್ತದೆ. ನನ್ನ ತಂದೆಯ ಉದಾಹರಣೆ ನಾನು ಹೇಳಿಕೆ ಬಯಸ್ತೇನೆ. 78ರಲ್ಲಿ ನನ್ನ ತಂದೆಯವರು 20,000 ಲೀಡಲ್ಲಿ ವಿನ್, 20,000 ಲೀಡ್ 72 ಮತ್ತು 78ರಲ್ಲಿ. 83ರಲ್ಲಿ ಟಿಕೆಟ್ ಇಲ್ಲ ಅಂತೇಳಿ ನಾನು 2 ಸಲ ರೆಕಾರ್ಡ್ ಮಾಡಿ ವಿನ್ ಆಗಂತೆಲ್ಲ ಎಲ್ಲಿಯೂ ಕೂಡ ಪಕ್ಷದ ಜೊತೆಗೆ ಮಾಡ್ಲಿಕ್ಕೆ ಅದನ್ನು ಕೂಡ ಮಾಡಲಿಕ್ಕೆ ಹೋಗಲಿಲ್ಲ. 16 ವರ್ಷ ನಂತರ ಆಸ್ಕರ್ ಬಂದು ಡೆಲ್ಲಿಗೆ ಕರೆದು ಅವ್ರಿಗೆ ಟಿಕೆಟ್ ಕೊಟ್ಟು ಮತ್ತೆ ಅವ್ರು ಗೆದ್ದು ಮತ್ತಿನ್ನೊಮ್ಮೆ ಗೆದ್ದು ಮತ್ತೆ ನಮ್ಗೆ ಆಗುವಾಗ ಅವಕಾಶ ಆಯಿತು. ಏನಾದ್ರು ಅವತ್ತು ನಾನು ಸಿಟ್ಟಿಂಗ್ MLA ನನಗೆ ಕೊಟ್ಟಿಲ್ಲ ಅಂತೇಳಿ ಬಂಡಾಯ ನೀಡುವುದ, ಪಕ್ಷದ ಚರ್ಚೆ ಮಾಡುವುದ, ಅವ್ರಿಗೂ ಇಲ್ಲ ನನಗೂ ಇಲ್ಲ ಇದ್ರ ಜೊತೆ. ಸೊ ತಾಳ್ಮೆ ರಾಜಕೀಯದಲ್ಲಿ ಅತಿ ಮುಖ್ಯ, ವಿಶ್ವಾಸ ಮತ್ತಷ್ಟು ಮುಖ್ಯ. ಯಾಕಂದ್ರೆ ಇಲ್ಲಿ ನಾವು ವಿಶ್ವಾಸ ಕೆಡಿಸ್ಲಿಕ್ಕೆ ಪ್ರಯತ್ನ ಅದನ್ನೆಲ್ಲ ನಾವು ಕಿವಿಗೆ ಹಾಕೊಳ್ಳೋದಂತ ಇದರೆಲ್ಲ ಮೈಗೂಡಿಸಿಕೊಂಡು ಬರ್ತಾರೆ. ಹೊಸ ಯುಗ ಪುತ್ತೂರಲ್ಲಿ ಪ್ರಾರಂಭ ಆಗಿದೆ. ಯಾವುದೇ ಭಿನ್ನಮತಕ್ಕೂ ಮುಂದೆ ಅವಕಾಶ ಇಲ್ಲ. ಎಲ್ಲರೂ ಕೂಡ ಮುಂದಿನ ಕೆಲವೇ ತಿಂಗಳಲ್ಲಿ ಎಲ್ಲರೂ ಕೂಡ ಸಂತಸ ಮಾಡುವಂತ, ಎಲ್ಲರಿಗೂ ಕೂಡ ಗೌರವ ಸಿಕ್ಕುವಂತ, ಎಲ್ಲರೂ ಕೂಡ ಒಗ್ಗಟ್ಟೆ ಕೆಲಸ ಮಾಡುವ ವಾತಾವರಣ ಬಹುಶಃ ಇವತ್ತು ಪುತ್ತೂರು ಬ್ಲಾಕಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಾಂತರ ಆಗ್ತದೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NNC ನ್ಯೂಸ್.